ನಾಳೆ ವಿಧಾನಸಭೆ ಅಧ್ಯಕ್ಷರ ಚುನಾವಣೆ ಬಗ್ಗೆ, ಅಧಿವೇಶನದ ಬಗ್ಗೆ, ಬರದ ಬಗ್ಗೆ, VBG ರಾಮ್ಜಿ ಬಗ್ಗೆ, ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ, ಪಕ್ಷ ಸಂಘಟನೆ ಬಗ್ಗೆ, SIR ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಎಲ್ಲ ಸಕಾರಾತ್ಮಕವಾದಂಥ ಅನೇಕ ಸಲಹೆಗಳು ಬಂದಿದ್ದಾವೆ. ಹಿರಿಯ ನಾಯಕರುಗಳೆಲ್ಲ ಸೇರಿದ್ರು. ಹೀಗಾಗಿ ರಾಜ್ಯದ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ನಾವು ಯಾವ ರೀತಿಯಲ್ಲಿ ಜನರ ಮುಂದೆ ಇಕ್ಕಬೇಕು ಅನ್ನೋಂಥದ್ರ ಬಗ್ಗೆ ಮತ್ತು ಏನೇನು ತೀರ್ಮಾನಗಳು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆಯ್ತಲ್ಲ, ಎಲ್ಲ ರೆಡಿ ಹಾಕ್ಕೊಳ್ತಾರೆ ಇವತ್ತಲ್ಲ. ಏನಿದೆ 24 ತಾಸಲ್ಲಿ ರೆಡಿ. ವಿ ಆರ್ ರೆಡಿ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಈಗಲೇ ನೋಡಿ, ಅವ್ರ ತಟ್ಟೆಯಲ್ಲಿ ಹಗರಣ ಬಿದ್ದಿದೆ. ಈಗ ಸುಮ್ಮನೆ ಅವ್ರಿಗೆ ಕೆದಕೇನು ಉಪಯೋಗ ಇದೆ? ಅವ್ರ ಹತ್ರ ಯಾವ ವಿಷಯಗಳಿಲ್ಲ. ನಾವೀಗ ಈಗಾಗಲೇ ಭಾಳ ಉತ್ತಮವಾಗಿ ನಾವು ಬರದ ಬಗ್ಗೆ ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ಬರ ಎದುರಿಸಲಿಕ್ಕೆ ಎಲ್ಲ ರೀತಿಯಿಂದ ಸಜ್ಜಾಗಿದ್ದೇವೆ. ಹಣಕಾಸಿನ ಕೊರತೆ ಎಲ್ಲ ಮುಂಗಡವಾಗಿ ಹಣ ಬಿಡುಗಡೆ ಮಾಡಿದ್ದೇವೆ. ಸಮೀಕ್ಷೆಗಳು ನಡೀತಾ ಇದೆ. ಮತ್ತು ಏನು ಬೆಳೆ ವಿಮೆ ಇದೆ, ಬೆಳೆ ವಿಮೆನೂ ನೋಂದಣಿ ಭಾಳ ಜಾಸ್ತಿ ಆಗಿದೆ. ಹೀಗಾಗಿ ರೈತರ ಜೊತೆಯಲ್ಲಿ ಸರ್ಕಾರ ಇದೆ, ನಾವೆಲ್ಲ ರೈತರ ಜೊತೆಯಲ್ಲಿದ್ದೀವಿ. ಇವೆಲ್ಲ ವಿರೋಧ ಪಕ್ಷದವರಿದ್ದಾರೆ, ಅವರು ವಿರೋಧ ಮಾಡಬೇಕಾಗತ್ತೆ. ಏನು ವಿಷಯ ತೆಗಿತಾರೆ ನೋಡ್ತೇವೆ. ಮಳೆ ಮಾಪನ ಕೇಂದ್ರ ಇವತ್ತು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲೇ ಬರ್ತದೆ. ಸರಿಪಡಿಸುವಂಥ ಒಂದು ಕೆಲಸ ಸರ್ಕಾರ ಮಾಡ್ತಾ ಇದೆ. ಮತ್ತು ಈಗಾಗಲೇ ಸ್ಯಾಟಲೈಟ್ ಮುಖಾಂತರ ಮಳೆ ಎಲ್ಲೆಲ್ಲಿ ಯಾವ್ಯಾವ ಹೋಬಳಿಯಲ್ಲಿ ಎಷ್ಟೆಷ್ಟು ಬಿದ್ದಿದೆ ಅಂತೇಳಿ ನಾವು ಆಧುನಿಕ ತಂತ್ರಜ್ಞಾನದಿಂದ ಅದನ್ನು ನಮಗೆ ಮಾಹಿತಿ ಸಿಗ್ತದೆ. ಅದರಿಂದ ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ. ನೋಡಿ, ಮಹಿಳೆ ಮಂತ್ರಿನೂ ಬರ್ತಾರೆ. ಮಹಿಳೆಯರಿಗಾಗಿ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ನಾವು ಮಹಿಳೆಯರಿಗೆ ಏನು ಮಾಡಿದ್ದೀವಿ ಅನ್ನೋಂಥದ್ದು ಭಾಳ ಮುಖ್ಯ. ಮಹಿಳೆಯರಿಗೆ ಸುರಕ್ಷತೆ ಕೊಡುವಂಥದ್ದು, ಮಹಿಳೆಯರಿಗಾಗಿ ಕಾರ್ಯಕ್ರಮ ಕೊಡುವಂಥದ್ದು, ಮಹಿಳೆಯರಿಗೆ ಗೌರವ ಕೊಡುವಂಥದ್ದು, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಂಥದ್ದು ಇದೆ. ಪ್ರಾತಿನಿಧ್ಯನೂ ಕೊಡ್ತಾರೆ. ಒಳ್ಳೇದಾಯ್ತಲ್ಲ ಕಾನೂನು ಮತ್ತು ಹೌದು. ಮತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾವ ಇಲಾಖೆನೂ ಎಲ್ಲ ರೀತಿಯಲ್ಲಿ ಅವರಿಗೆ ಜವಾಬ್ದಾರಿ ಇರ್ತದೆ. ಒಳ್ಳೆಯದೇ ಆಗಿದೆ, ಉತ್ತಮ ತೀರ್ಮಾನ ಇದೆ.